ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನ್ ಬ್ಯಾಕ್ಗ್ರೌಂಡ್ ನೋಡಿ ನಿಮ್ಗೆ ಅರ್ಥ ಆಗಿತ್ತು ಇವತ್ತು ನಾನು ಕಿಚನಲ್ಲಿ ಇದ್ದೀನಿ ಅಂತ. ಎಲ್ಲರಿಗೂ ಡೌಟ್ ಬಂದಿರ್ಬೋದು, ಏನು ಇವತ್ತು ಸ್ಪೆಷಲ್ ಆಗಿ ಕಿಚನಲ್ಲಿ ಇದ್ದಾರೆ, ಕಿಚನ್ ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ. ಇವತ್ತು ಮನೇಲಿ ಯಾರು ಇಲ್ಲ, ಹಾಗಾಗಿ ಕಿಚನ್ ಸಾಮ್ರಾಜ್ಯ ನಮ್ಮದೇ. ಸೊ ಈ ಸಾಮ್ರಾಜ್ಯದಲ್ಲಿ ಇವತ್ತು ನಾನೊಂದು ಸ್ಪೆಷಲ್ ಆದ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇವತ್ತು ಲೈವಲ್ಲಿ ಫೇಸ್ ಗ್ಲೋಯಿಂಗ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇನ್ನೂ ಲೇಟ್ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೀಟ್ರೂಟನ್ನು ಈ ಥರ ಸ್ಮಾಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟನ್ನು ಕೂಡ ಈ ಥರ ಸ್ಮಾಲ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹೋಮ್ ಮೇಡ್ ಕೋಕೋನಟ್ ಆಯಿಲ್. ಸೊ ಹೋಮ್ ಮೇಡ್ ಕೋಕೋನಟ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ. ಯಾರು ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡಿ. ಕಪ್ಪಾಗಿರುತ್ತಲ್ಲ ಆಯಿಲ್, ಅದೆಲ್ಲ ಹೋಗಿ ಇಷ್ಟು ಪ್ಯೂರಿಫೈ ಆಗಿದೆ ಆಯಿಲ್. ಸೊ ಈಗ ನಾನು ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಈ ಥರ ಪಾತ್ರೆಯೊಂದು ಸ್ಟವ್ ಮೇಲೆ ಇಟ್ಕೋಬೇಕು. ಸೊ ಇದರಲ್ಲಿ ಯಾವುದೇ ಥರ ಅಡುಗೆ ಏನು ಮಾಡಿರಬಾರ್ದು, ಓಕೆನಾ. ಹಾಲಿನ ಪಾತ್ರೆ ಆದರೆ ಓಕೆ, ಆದರೆ ಬೇರೆ ಏನಾದರೂ ಅಡುಗೆ ಮಾಡಿರೋ ಪಾತ್ರೆ ಮಾತ್ರ ಇಟ್ಕೋಬೇಡಿ. ಲೈಕ್ ಏನಾದರೂ ಪಲ್ಯ ಸಾರು ಮಾಡಿರ್ತೀವಲ್ಲ, ಸೊ ಆ ಪಾತ್ರೆ ಆದರೆ ಅದರಲ್ಲಿರುವಂಥ ಉಪ್ಪು ಖಾರ ಪದಾರ್ಥದ ಅಂಶ ಏನಿದೆ ಅದು ಕೂಡ ಆಯಿಲಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ನಂತರ ಫೇಸ್ಗೆ ಅಪ್ಲೈ ಮಾಡಿದ್ರೆ ತುಂಬ ಖಾರ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಹೊಸ ಪಾತ್ರೆ ತೊಗೊಳ್ಳಿ. ಸೊ ಈ ಪ್ರಾಸೆಸ್ ಒಂಚೂರು ಲೆಂದಿ ಆಗಿರುತ್ತೆ, ಬಟ್ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಥರ ಪಾತ್ರೆಯಲ್ಲಿ ಒಂಚೂರು ಇಲ್ಲಿ ಆಯಿಲ್ ವಾಟರ್ ಇದೆಯಲ್ಲ ಇಲ್ಲೆಲ್ಲ, ಸೊ ಈ ಥರ ಏನು ವಾಟರ್ ಇರಬಾರ್ದು. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಪಾತ್ರೆನ ಹೀಟ್ ಮಾಡಿದೆ. ಏನಾದರೂ ಒಂಚೂರು ವಾಟರ್ ಏನೋ ಇದ್ದರೆ ಕೂಡ ಅದು ಹೋಗ್ಬಿಡುತ್ತೆ. ಈಗ ನಾನು ಈ ಪಾತ್ರೆಯಲ್ಲಿ ಹೋಮ್ ಮೇಡ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಮಾತ್ರ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಸೊ ಇಷ್ಟು ಆಯಿಲ್ ಯೂಸ್ ಮಾಡಿದೆ. ಈ ಆಯಿಲಲ್ಲೇ ಬೀಟ್ರೂಟ್ ಆ್ಯಡ್ ಮಾಡ್ತಾ ಇದ್ದೀನಿ, 2 ಸ್ಪೂನ್. ಕ್ಯಾರೆಟ್ 2 ಸ್ಪೂನ್. ಲೋ ಫ್ಲೇಮ್ ಮಾಡ್ಕೊಳ್ಳಿ. ಸೊ ಒಂದು ಲೆಮನ್ ತೊಗೊಳ್ಳಿ, ಓಕೆನಾ. ಲೆಮನ್ ಜ್ಯೂಸ್ ಅಲ್ಲ, ಲೆಮನ್ ಸಿಪ್ಪೆನ ಈ ಥರ ಬಿಡಿಸ್ಕೊಳ್ಳಿ. ಸೊ ಈ ಥರ ಲೆಮನ್ ಸಿಪ್ಪೆ ಬಿಡಿಸ್ಕೊಳ್ಳಿ. ಒಂಚೂರು ಕಷ್ಟ ಬಿಡಿಸೋದು, ಬಟ್ ಟ್ರೈ ಮಾಡಿ ಬರುತ್ತೆ. ಇಷ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೆಮನ್ ಜ್ಯೂಸ್ ಅಲ್ಲ, ಲೆಮನ್ ಸಿಪ್ಪೆ, ಓಕೆನಾ. ಸೊ ಲೆಮನ್ ಸಿಪ್ಪೆ ಇದರಲ್ಲಿ ಯಾಕೆ ಹಾಕ್ತೀವಿ ಅಂದರೆ ಲೆಮನಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಒಂದು ಸ್ವಲ್ಪನೇ ಆಯಿಲ್ ಪ್ರಿಪೇರ್ ಮಾಡ್ತಿದ್ದೀನಲ್ವ, ಸೊ ಹಾಗಾಗಿ ಸ್ವಲ್ಪ ಲೆಮನ್ ಸಿಪ್ಪೆನ ಹಾಕಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಲೆಮನ್ ಸಿಪ್ಪೆ ಬದಲು ಆರೆಂಜ್ ಸಿಪ್ಪೆ ಇದ್ದ ಸಮೇತ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು, ಲೆಮನ್ ಇಲ್ಲ ಅಂದರೆ. ಸೊ ಈಗ ಆಯಿಲ್ ಚೆನ್ನಾಗಿ ಪ್ರಿಪೇರ್ ಆಗಿದೆ, ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಾಯಿದೆ. ಆ್ಯಂಡ್ ಈಗ ನಾವು ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿಕೊಂಡು ಒಂಚೂರು ಇದು ಕೂಲ್ ಆಗೋಕ್ಕೆ ಬಿಡಬೇಕು. ಈ ಥರ ಸೋಸೋದಿರುತ್ತಲ್ವ, ಈ ಥರದೊಂದು ಸಿಗುತ್ತೆ. ಸೊ ಟೀ ಸೋಸೋದು. ಸೊ ಇದರಿಂದ ನಾವು ಆಯಿಲನ್ನು ಡ್ರೈನ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಸಿಪ್ಪೆ ಏನಿದೆ ಅಲ್ವಾ, ಅದು ಸ್ಕ್ರಬ್ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ನಾರ್ಮಲ್ ಆಯಿಲ್, ಇದು ನಾವು ಪ್ರಿಪೇರ್ ಮಾಡಿರೋ ಆಯಿಲ್. ಬೀಟ್ರೂಟ್, ಕ್ಯಾರೆಟ್, ಲೆಮನ್ ಜ್ಯೂಸ್ ಇದರಲ್ಲಿ ಮಿಕ್ಸ್ ಆಗಿ ಈ ಥರ ಯೆಲ್ಲೋಯಿಶ್ ಕಲರ್ ಬಂದಿರುತ್ತೆ. ಆಯಿಲ್ ಪ್ರಿಪೇರ್ ಮಾಡಿದ್ದಾಯಿತು. ಈಗ ನನ್ನ ಫೇಸಿಗೆ ನಾನು ಏನೂ ಅಪ್ಲೈ ಮಾಡಿಲ್ಲ, ಓಕೆನಾ. ಜಸ್ಟು ಒಂದು ಸರಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಇಷ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಆಲ್ಮೋಸ್ಟ್ ಒಂದು 10 ml ಅಷ್ಟು. ಇದರ ಸ್ಮೆಲ್ ಅಂತೂ ಒಂಥರ ಲೆಮನ್ ಕ್ಯಾರೆಟ್ ಸ್ಮೆಲ್ ಬರ್ತಾಯಿದೆ. ಒಬ್ಬೊಬ್ಬರಿಗೆ ಲೆಮನ್ ಸ್ಮೆಲ್ ಇಷ್ಟ ಇರಲ್ಲ, ಬಟ್ ನನಗೆ ಲೆಮನ್ ಸ್ಮೆಲ್ ಅಂದರೆ ತುಂಬ ಇಷ್ಟ. ಸೊ ಈ ಚಿತ್ರಾನ್ನದಲ್ಲೆಲ್ಲ ಹಾಕ್ತಿರ್ತಾರಲ್ವ, ಅವಾಗೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಈ ಸ್ಮೆಲ್ಲು. ಸೊ ಸ್ವಲ್ಪ ಆಯಿಲ್ ಕೈಗೆ ತೊಗೊಂಡು ಫೇಸ್ ತುಂಬ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಮಸಾಜ್ ಮಾಡಿ. ನನಗಿದ್ರ ಸ್ಮೆಲ್ ಎಷ್ಟು ಇಷ್ಟ ಆಯಿತು ಅಂತಂದರೆ ಪದೇ ಈ ಸ್ಮೆಲ್ಲನ್ನು ನಾನು ತಗೋತಾ ಇದ್ದೆ. ನಂಗೆ ನಿಜವಾಗ್ಲೂ ಲೆಮನ್ ರೈಸ್ ಸ್ಮೆಲ್ ಬರ್ತಾಯಿತ್ತು ನೋಡಿ. ಲೆಮನ್ ಎಷ್ಟು ಡಾಮಿನೇಟ್ ಮಾಡುತ್ತೆ ಅಂತ. ಲೈಕ್ ಸ್ವಲ್ಪನೇ ಹಾಕಿದ್ವಿ ನಾವು, ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು, ಸೂಪರಾಗಿತ್ತು. ಈ ಆಯಿಲಿಂದ ನಾನು ಒಂದು 10 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡು ನಂತರ ಫೇಸ್ ವಾಶ್ ಮಾಡ್ಕೊಂಡು. ಸೊ ಟು ಬಿ ಫ್ರ್ಯಾಂಕ್, ನಾನು ಜಸ್ಟ್ ವಾಟರಿಂದ ಫೇಸ್ ವಾಶ್ ಮಾಡಿದ್ದು. ನಾನು ಯಾವುದೇ ಥರದ ಸೋಪ್ ಹಚ್ಚಿಲ್ಲ.
ಬಟ್ ಸ್ಕಿನ್ ಆ ಮಾಯಿಶ್ಚರ್ನ ಸ್ವಲ್ಪ ಹೊತ್ತು ಮೇಂಟೈನ್ ಮಾಡಬೇಕು. ಸೊ ಆಯಿಲ್ ಅನ್ನೋದು ನಮ್ಮ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಪಿಂಪಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಆಯಿಲೇ ಅಪ್ಲೈ ಮಾಡಲ್ಲ. ಸೊ ಹೇಳಬೇಕು ಅಂದರೆ ನಮ್ಮ ಹಿರಿಯರೆಲ್ಲರೂ ಕೂಡ ಅವಾಗ ಅಪ್ಲೈ ಮಾಡ್ತಾಯಿದ್ರು ಆಯಿಲ್ ಎಲ್ಲ. ಸೊ ಮಕ್ಕಳಿಗೂ ಕೂಡ ಆಯಿಲ್ ಅಪ್ಲೈ ಮಾಡಿ ಜೆಂಟಲಾಗಿ ಮಸಾಜ್ ಮಾಡ್ತಾರೆ. ಸೊ ಆಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ಯಾರೆಟ್ ಆಯಿಲ್ ಅಂತೂ ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ 7 ಡೇಸ್ ಇದನ್ನು ಟ್ರೈ ಮಾಡಿ ನಿಮಗೆ ಹೇಗಿದೆ ಆ್ಯಂಡ್ ನಿಮ್ಮ ಸ್ಕಿನ್ ಯಾವ ಥರ ಗ್ಲೋಯಿಂಗ್ ಆಯಿತು, ಯಾವ ಥರ ಸಾಫ್ಟಾಗಿ ಆಗಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ 7 ಡೇಸ್ ಆದಮೇಲೆ ಮೆಸೇಜ್ ಮಾಡಿ, ಓಕೆನಾ. ಸೊ ನಿಮಗೂ ಗೊತ್ತಾಗುತ್ತೆ, ಎಸ್ ನನ್ನ ಸ್ಕಿನ್ ತುಂಬ ಸಾಫ್ಟ್ ಆಗಿದೆ, ಜೆಂಟಲಾಗಿ ಆಗಿದೆ ಅಂತ ನೀವೇ ಹೇಳ್ತೀರಾ. ಒಂದು ವೇಳೆ ಕಣ್ಣು ಮೇಲೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ಕಣ್ಣು ಜಾಸ್ತಿ ವಾಶ್ ಮಾಡಿ, ಯಾಕಂದರೆ ಎಣ್ಣೆ ಕಣ್ಣೊಳಗೆ ಹೋಗಿರುತ್ತಲ್ವ. ಸೊ ಸ್ವಲ್ಪ ಓಪನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಎಣ್ಣೆ ಕಣ್ಣೊಳಗೆ ಹೋದರೆ ಏನೂ ಡೇಂಜರ್ ಇಲ್ಲ. ಈ ಆಯಿಲಲ್ಲಿ ವಿಟಮಿನ್ ಎ, ವಿಟಮಿನ್ B9 ಆ್ಯಂಡ್ ವಿಟಮಿನ್ ಸಿ ಎಲ್ಲ ಕೂಡ ಆ್ಯಡ್ ಆಗಿದೆ. ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಸೊ ನೀವು ಬೇಕಿದ್ರೆ ಇದು ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಥವಾ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತಾ ಇಲ್ಲ ಅಂತಂದರೆ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೇಲ್ ಐ ಡಿ ಕೊಟ್ಟಿರ್ತೀನಿ. ಸೊ ನನ್ನ ಮೇಲ್ ಐ ಡಿಗೆ ನೀವು ಮೇಲ್ ಮಾಡ್ಬೋದು. ಸೊ ಈ ಆಯಿಲ್ ನಾನು ಪ್ರಿಪೇರ್ ಮಾಡಿ ನಿಮ್ಮವರೆಗೂ ತಲುಪಿಸ್ತೀನಿ. ಸೊ ಈ ಆಯಿಲ್ ನಿಮಗೆ ಬೇಕು ಅಂತಂದರೆ ಮೇಲ್ ಐ ಡಿ ಕೊಟ್ಟಿರ್ತೀನಿ, ಮೇಲ್ ತಪ್ಪದೇ ಮಾಡಿ. ಸೊ ಮೇಲ್ ಥ್ರೂ ನಾವು ಕನ್ವರ್ಸೇಷನ್ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್.